ಈ ನಡುವೆ ಇದೇ ಪ್ರಕರಣದಲ್ಲಿ ವಿಧಾನ ಪರಿಷತ್ ಸಭಾಪತಿಗಳನ್ನು ಭೇಟಿಯಾಗುವುದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸಿಟಿ ರವಿ ತಮಗಾದ ಹಿಂಸೆ ದೌರ್ಜನ್ಯದ ಬಗ್ಗೆ ರಾಜ್ಯಪಾಲರಿಗೆ ಹೇಳಿದ್ದಾರೆ. ಇವತ್ತು ಡಿಜಿಪಿ ಮತ್ತು ಸಭಾಪತಿಯವರನ್ನು ಭೇಟಿ ಮಾಡ್ತೀವಿ ಅಂತ ರವಿಕುಮಾರ್ ಅವರು ಹೇಳಿದ್ದಾರೆ. ಸಿಟಿ ರವಿಗೆ ಸೂಕ್ತ ನ್ಯಾಯ ಸಿಗಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ತಮಗಾದ ಹಿಂಸೆ ದೌರ್ಜನ್ಯ ಎಲ್ಲವನ್ನ ರಾಜ್ಯಪಾಲರಿಗೆ ವಿವರಿಸಿದ್ದಾರೆ. ಹಾಗಾಗಿ ನಮ್ಮ ನಿಯೋಗ ಅಂದರೆ ಬಿಜೆಪಿಗರ ನಿಯೋಗ ಸಭಾಪತಿಗಳನ್ನು ಡಿಜಿಪಿಯನ್ನು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಬೆಳಗಾಂನಲ್ಲಿ ಸೆಷನ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ, ಸರ್ಕಾರದ ನಡವಳಿಕೆಗಳ ವಿರುದ್ಧ ಒಬ್ಬ ವಿಪಕ್ಷ ನಾಯಕರಾಗಿ ಏನು ಭಾಳ ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಸಿ ಟಿ ರವಿಯವರ ವಿರುದ್ಧ ಏನಾದರೂ ಮಾಡಿ ಅವರ ಬಾಯನ್ನು ಬಂದ್ ಮಾಡಬೇಕು, ಅವರು ಇನ್ನು ಮುಂದೆ ಮಾತಾಡ್ದಂಗೆ ಮಾಡಬೇಕು ಅನ್ನೋ ರೀತಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರ ವಿರುದ್ಧ ಏನು ಪಿತೂರಿ ನಡೆದಿತ್ತು, ಅವರನ್ನು 19ನೇ ತಾರೀಕು ಸಂಜೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿ ಹಿಂಸಿಸಿ ಖಾನಾಪುರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿಯವರೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಂಡ. ಮಸೂದ್, ಈಗ ರಾಜ್ಯಪಾಲರ ಭೇಟಿ ಪ್ರಹಸನದ ಬಗ್ಗೆ ಎಲ್ಲ ನಾಯಕರು ಮಾತನಾಡಿದ್ರು, ಫೈನ್. ಬಟ್ ಈಗ ರಾಜ್ಯಪಾಲರ ಮುಂದಿನ ನಡೆ ಏನು ಅಂತ? ಅರವಿಂದ್, ಸಿ ಟಿ ರವಿ ಅವರ ನೇತೃತ್ವದಲ್ಲೇ ಬಿಜೆಪಿ ಪರಿಷತ್ ಸದಸ್ಯರು ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದರು. ಈ ಹಿಂದೆ ಒಮ್ಮೆ ಅಶೋಕ್ ನೇತೃತ್ವದಲ್ಲಿ ಭೇಟಿ ಮಾಡಿದರು, ಬುಲಾವು ಕೊಟ್ಟಿದ್ದರು. ಹಾಗಾಗಿ ಸಿ ಟಿ ರವಿ ಅವರು ಹೋಗಿ ತಮಗಾದಂತಹ ಹಿಂಸೆ ದೌರ್ಜನ್ಯ, ಪೊಲೀಸರು ಇಡೀ ನೈಟ್ ಸುತ್ತಾಡಿಸಿದ್ದು, ತಾವು ದೂರು ಕೊಟ್ಟರು ಕೂಡ ಇದುವರೆಗೆ 11 ದಿನ ಆದರೂ ಕೂಡ FIR ಯಾರ ಹೆಸರಲ್ಲೂ ಕೂಡ ಹಾಕದೇ ಇರುವಂಥದ್ದು, 0 FIR ಕೂಡ ಕನಿಷ್ಠ ಹಾಕದೇ ಇರುವಂಥದ್ದು, ತಮ್ಮ ಮೇಲೆ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ಯಾರೆಲ್ಲ ಗೂಂಡಾವರ್ತನೆ ತೋರಿದ್ದಾರೆ ಅವ್ರ ಮೇಲೆ ಇನ್ನೂ ಕೂಡ ಕ್ರಮ ಆಗದೇ ಇರುವಂಥದ್ದು ಎಲ್ಲವನ್ನು ಕೂಡ ವಿವರಣೆ ಸಹಿತ 2-3 ಪುಟಗಳ ಪತ್ರದಲ್ಲಿ ರಾಜ್ಯಪಾಲರಿಗೆ ಸಿ ಟಿ ರವಿ ಅವರು ಸಲ್ಲಿಕೆ ಮಾಡಿದ್ದಾರೆ. ತಮಗೆ ಅಪಾಯ ಇದೆ, ತಮಗೆ ಸೂಕ್ತ ಭದ್ರತೆ ಬೇಕು, ಜೊತೆಗೆ ನ್ಯಾಯ ಸಿಗಬೇಕು, ಇನ್ನೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ, ನಿಷ್ಪಕ್ಷಪಾತ ತನಿಖೆ ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಎದುರಲ್ಲೂ ಮಾಡಿರುವಂಥದ್ದು. ರಾಜ್ಯಪಾಲರಿಗೆ ನೀವು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಸಿ ಟಿ ರವಿ ಅವರು ಮಾಡಿದ್ದಾರೆ. ರಾಜ್ಯಪಾಲರು ಅಷ್ಟೇ ಇಲ್ಲ, ಸಭಾಪತಿಯವರಿಗೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಷ್ಟೇ ವಿಧಾನಸೌಧಕ್ಕೆ ಹೋಗಿದ್ದಾರೆ, ಸಭಾಪತಿಯವರಿಲ್ಲ, ಅವ್ರ ಕಾರ್ಯದರ್ಶಿ ಅವ್ರಿಗೆ ದೂರು ಕೊಡ್ತಿದ್ದಾರೆ. ನಂತರ ಮಧ್ಯಾಹ್ನ ನಂತರ DGIGP ಅವರಿಗೂ ಕೂಡ ದೂರು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯಪಾಲರ ಪ್ರವೇಶ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಈಗ ಪೊಲೀಸರಿಂದ ದೌರ್ಜನ್ಯ ಆಗಿದೆ, ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ಆರೋಪ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದಷ್ಟು ಸ್ಪಷ್ಟೀಕರಣವನ್ನು ರಾಜ್ಯಪಾಲರು ಕೇಳುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ ಈಗಾಗಲೇ ಸಭಾಪತಿಯವರಿಂದಲೂ ಕೂಡ ಬಿಜೆಪಿ ನಿಯೋಗದ ಭೇಟಿಗೂ ಮುನ್ನ ಮಾಹಿತಿಯನ್ನು ರಾಜ್ಯಪಾಲರು ಪಡ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟೀಕರಣವನ್ನು ಕೂಡ ಕೇಳ್ತಾರೆ. ಯಾವ ರೀತಿ ಆಯಿತು, ಯಾಕೆ ಈ ಥರ ಎಲ್ಲ ಆಯಿತು, ಸಿ ಟಿ ರವಿ ಪ್ರಕರಣದಲ್ಲಿ ನೀವು ಯಾವ ರೀತಿ ನಡ್ಕೊಂಡಿದ್ದೀರಾ, ನಿಮ್ಮ ನಡೆ ಸಂಬಂಧಪಟ್ಟಂತೆ ಏನು ಸಮರ್ಥನೆ ಮಾಡ್ಕೊತೀರಾ, ಇವೇ ಮುಂತಾದ ಸ್ಪಷ್ಟೀಕರಣವನ್ನು ರಾಜ್ಯಪಾಲರು ಕೇಳುವ ಸಾಧ್ಯತೆ ಇದೆ. ಜೊತೆಗೆ ತನಿಖೆ ಬಗ್ಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದಷ್ಟು ನಿರ್ದೇಶನ ಕೊಡುವ ಸಾಧ್ಯತೆ ಇದೆ. ಯಾಕೆಂದರೆ ಈಗ COD ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿ ಆಗಿದೆ. ಈಗ CBI ಕೊಡಬೇಕು ಅಥವಾ ನ್ಯಾಯಾಂಗ ತನಿಖೆ ಕೊಡಬೇಕು ಅನ್ನುವಂಥ ಆಗ್ರಹಕ್ಕೆ ಸರ್ಕಾರ ಬೆಲೆ ಕೊಡುವುದಿಲ್ಲ. CID ತನಿಖೆನೇ ನಿಷ್ಪಕ್ಷಪಾತವಾಗಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಂಡನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.